ರಕ್ಷಣಾ ವೇದಿಕೆಗೆ ಶಿವರಾಮೇಗೌಡ ಬಣಕ್ಕೆ ಕನ್ನಡ ರಕ್ಷಣಾ ವೇದಿಕೆಗೆ ನಿಂತ್ಕೊಳ್ಬೇಕು. ಕನ್ನಡಕ್ಕಾಗಿ ನಿಮ್ಮ ಸೇವೆ ಇರಬೇಕು ಹೊರತು ಯಾರೋ ಹೊರ ರಾಜ್ಯದವನು ಅಂತ ಹಠ ಮಾಡಿ ಇಂಥ ಒಂದು ನೀವು ಸಿನಿಮಾ ಕ್ಷಮಾಪಣೆ ಕೇಳಬೇಕು. ನೀವು ಯಾವುದೇ ರೀತಿಯೂ ಇವತ್ತು ಏನು ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡರು ಬಂದಿದೆ, ಇವತ್ತು ಮನವಿ ಕೊಡ್ತಾ ಇದೀವಿ. ಅವರವರು ಮಾಲೀಕತ್ವ ಹೇಳಿ ಇಲ್ಲಿ ಹೇಳಿ ವಾಸ್ತವಾಂಶ ಏನಿದೆ ನೀವು ಇಲ್ಲಿ ಹೇಳಬೇಕು. ಈ ತಕ್ಷಣಕ್ಕೆ ಅವ್ರ ಸಿನಿಮಾನ ಯಾವುದೇ ರೀತಿ ನೀವು ರಕ್ಷಣಾ ವೇದಿಕೆ ಶಿವರಾಮೇಗೌಡರು ಬಂದಿಂದ ವಾರ ಪೂರ್ತಿ ನಾವು ನೋಡಿರ್ಬೋದು. ಏನೊಬ್ಬ ಮುಟ್ಟಾಲ ಅವಿವೇಕಿ ಕಮಲಾಸನ್ ಅವನದೇನೋ ಸಿನಿಮಾ ಬರ್ತಿದೆಯಲ್ಲ, ಆ ಸಿನಿಮಾ ಪ್ರಚಾರಕ್ಕೆ ಬಂದಾಗ ನಮ್ಮ ನಾಡಿನ ಬಗ್ಗೆ ಅವೇಳನವಾಗಿ ಹೇಳಿಕೆ ಕೊಟ್ಟಿರೋದ್ರಿಂದ ವಾರದಿಂದ ನಾವು ಅವನ ಬಗ್ಗೆ ವಿರುದ್ಧವಾಗಿ ಹೋರಾಟಗಳು ಮಾಡ್ತಾ ಇದೀವಿ. ರಾಜ್ಯಾದ್ಯಂತ ಸರ್ಕಾರ ಆಗಿರ್ಬೋದು, ವಾಣಿಜ್ಯ ಮಂಡಳಿ ಆಗಿರ್ಬೋದು, ಕರ್ನಾಟಕದ ಪ್ರತಿಯೊಬ್ಬರು ನಾಗರಿಕರು ಕೂಡ ಅವನ ವಿರುದ್ಧವಾಗಿ ವಿರೋಧ ವ್ಯಕ್ತಪಡಿಸಿದ್ದಾರೆ. ಆದರೆ ಇಲ್ಲಿಗೂ ಸರ ಅವನು ಏನು 5ನೇ ತಾರೀಕು ಅವನ ಸಿನಿಮಾ ತುಕಾಲಿ ಲೈಫ್ ಅನ್ನೋ ಫಿಲಮು ಅವನು ರಿಲೀಸ್ ಆಗ್ತಿದೆ ಅಂತೆ. ಕರ್ನಾಟಕದಲ್ಲಿ ಆತ ನಮಗೆ ಏನು ಕ್ಷಮಾಪಣೆ ಕೇಳಿಲ್ಲ ಅಂದ್ರೆ ಅವನ ಸಿನಿಮಾನ ಬಿಡಲ್ಲ ಅಂತ ಹೇಳಿದೀವಿ. ಅದಕ್ಕೆ ರಾಜ್ಯ ಸರ್ಕಾರ ಆಗಿರ್ಬೋದು, ವಾಣಿಜ್ಯ ಮಂಡಳಿಯಾಗಿ ದೃಢವಾದ ನಿರ್ಧಾರ ತಗೊಂಡಿದ್ದಾರೆ. ಆದ್ರೂ ಸಹ ನಾವು ಏನೋ ಒಂದು 5ನೇ ತಾರೀಕು ಸಿನಿಮಾ ಇದೆ ಅಂದ್ಬಿಟ್ಟು ನಿನ್ನೆಯಿಂದ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡರು ಬಂದಿಂದ ಬೆಂಗಳೂರಾದ್ಯಂತ ಎಲ್ಲ ಏನು ಚಿತ್ರಮಂದಿರಗಳಿಗೆ ಭೇಟಿ ಕೊಟ್ಟು ಅವ್ರಿಗೆ ಮನವಿ ಮಾಡೋಂಥ ಕೆಲಸನ ಶಿವರಾಮೇಗೌಡರು ಮಾಡ್ತಿದೆ. ಇದನ್ನ ಯಾವುದೇ ಕಾರಣಕ್ಕೂ ಒಂದು ಕ್ಷಮಾಪಣೆ ಕೇಳಿದ್ರೆ ನಾವು ಅವನ್ನ ಸಿನಿಮಾ ಓಡಕ್ಕೆ ನಾವು ಬಿಡಲ್ಲ. ಅದೇ ರೀತಿ 4ನೇ ತಾರೀಕು 3ನೇ ತಾರೀಕು ಏನು ವಾಲ್ ಪೋಸ್ಟ್ಗಳು ಪ್ರಚಾರ ಇರುತ್ತೆ ಏನು ಚಿತ್ರಮಂದಿರಗಳಲ್ಲಿ, ಅದು ಸಹ ಅವನು ಕ್ಷಮಾಪಣೆ ಕೇಳೋವರೆಗೂ ಯಾವುದೇ ರೀತಿ ನೀವು ಆ ಚಿತ್ರಗಳನ್ನ ಬಿಂಬಿಸೋದು ಮಾಡಕ್ ಹೋಗ್ಬಾರ್ದು. ಮತ್ತೆ ಯಾವುದೇ ರೀತಿ ಒಂದು ಸಿನಿಮಾದ ಪ್ರಚಾರ ಆಗಿರ್ಬೋದು, ಸಿನಿಮಾ ಓಡಿಸುವಂತದ್ದಾಗಲಿ ಆ ಸಾಹಸಕ್ಕೆ ಕೈ ಹಾಕ್ಬಾರ್ದು ಅಂದ್ಬಿಟ್ಟು ಮನವಿ ಕೊಡೋ ಮತ್ತು ಐನಾಕ್ಸ್ ಕೊಟ್ಟಿದ್ದೀವಿ. ನಿನ್ನೆ ಕೂಡ ಲುಲು ಮಾಲ್ ಆಗಿರ್ಬೋದು, ಮಂತ್ರಿ ಮಾಲ್ ಆಗಿರ್ಬೋದು, ಸುಮಾರು ಮಾಲ್ಗಳಿಗೆ ಚಿತ್ರಮಂದಿರಗಳಿಗೆ ಭೇಟಿ ಕೊಟ್ಟಿರೋದ್ರಿಂದ ಅವರು ಕೂಡ ಎಲ್ಲರೂ ಕೂಡ ಸಹಕಾರ ಕೊಟ್ಟಿದ್ದಾರೆ. ಇವತ್ತು ಐನಾಕ್ಸ್ ಆಗಿರ್ಬೋದು ಇವತ್ತು ಬಂದಿದ್ದಾರೆ. ಸರ್ ನಾವು ಕನ್ನಡಿಗರೇ ಈ ರೀತಿ ಅವ್ರು ಉದ್ದಟದಿಂದ ಹೇಳಿಕೆ ಕೊಟ್ಟಿದ್ದಾರೆ, ನಾವು ಸಹಿಸಲ್ಲ, ನಾವು ಯಾವತ್ತೂ ಅವ್ರ ಸಿನಿಮಾನ ಬೆಂಬಲ ಕೊಡಲ್ಲ ಅಂತ ಹೇಳಿದ್ದಾರೆ. ಅದಕ್ಕೆ ನಾವು ಕೂಡ ಧನ್ಯವಾದ ಹೇಳ್ತಾ ಇದೀವಿ. ಹಂಗೆ ಎಲ್ಲ ಸರ್ಕಾರ ಆಗಿರ್ಬೋದು ಎಲ್ಲರೂ ಕೈಗೂಡಿ ಮಾಡ್ತಾ ಇರ್ತದ್ದು. ಇದು ಅವನಿಗೆ ನೇರವಾಗಿ ಹೇಳ್ತೀನಿ, ಕಮಲಾಸನ್ ನೀನು ಕ್ಷಮಾಪಣೆ ಕೇಳಿಲ್ಲ, ಮುಂದೊಂದು ದಿವಸ ಇದೇ ರೀತಿ ಇನ್ನೂ ತೀವ್ರವಾಗಿರುತ್ತೆ. ಇನ್ನು ಮುಂದೊಂದು ದಿವಸ ನೀನು ಕರ್ನಾಟಕಕ್ಕೆ ಹೆಜ್ಜೆ ಇಕ್ಕಾಗಲ್ಲ, ನಿನ್ನ ಫಿಲಮ್ಗಳು ಯಾವುದೇ ರೀತಿಯಲ್ಲಿ ಓಡಲ್ಲ. ಕ್ಷಮಾಪಣೆ ಕೇಳಿ ದೊಡ್ಡ ಮನುಷ್ಯ ಅನ್ಸ್ಕೋ, ಇಲ್ಲ ಅಂದ್ರೆ ನೀನು ಅವಿವೇಕಿ ಅನ್ಕೊಂಡು ನಾವು ನಿನ್ಗೆ ನಿರಂತರವಾಗಿ ನಿನ್ ವಿರುದ್ಧ ಹೋರಾಟ ಮಾಡ್ತಾ ಇರ್ತೀವಿ ಅಂತ ಹೇಳಕ್ ಇಚ್ಛೆ ಪಡ್ತೀನಿ ಸರ್. ಸರ್ ಇಲ್ಲ ಈತ ಅವನಿಗೆ ಕ್ರಮ ತಗೊಬೇಕಂದ್ರೆ ಏನ್ ಗೊತ್ತಾ, ಅವನಿಗೆ ಮೊನ್ನೆ ಬಂದಾಗೆ ನಾವು ಬುದ್ಧಿ ಕಲಿಸ್ಬೇಕಾಯ್ತು. ಮಾರಿ ನಾವು ಸಹ ಅಲ್ಲಿಗೆ ಹೋಗೋಷ್ಟಲ್ಲಿ ಕಾಲ್ ಕಿತ್ತಿದ್ದ ಆತ. ಇನ್ನು ಮೇಲೆ ಅವನಿಗೆ ಕರ್ನಾಟಕ ಬಂದು ಆತ ಬರಕ್ಕಾಗಲ್ಲ, ಬಂದ್ರೆ ವಾಪಸ್ ಹೋಗಲ್ಲ. ಯಾಕಂದ್ರೆ ಕರ್ನಾಟಕದ ಜನ ತೀವ್ರವಾಗಿ ಅವನ್ನ ಖಂಡನೆಯಾಗಿ ಘೋರವಾಗಿ ಅವನ್ನ ಕಾಯ್ತಿದ್ದಾರೆ, ಅವನಿಗೆ ಅಟ್ಟಹಾಸ ಮಾಡಕ್ಕೆ ಕಾಯ್ತಿದ್ದಾರೆ. ಆತನಿಗೆ ಹೇಳ್ತೀನಿ, ನೀನ್ ಇವತ್ತು ತಮಿಳ್ನಾಡಿಗೆ ಇದ್ಕೊಂಡು ಮಾತಾಡ್ತಾ ಇದ್ದ, ಮುಂದೊಂದು ದಿನ ನೀನ್ ಯಾವುದೇ ಕಾರಣಕ್ಕೂ ಕೂಡ ಈ ನೆಲಕ್ಕೆ ಹೆಜ್ಜೆ ಇಕ್ಕಂಥದ್ದು ಅರ್ಹತೆ ಯೋಗ್ತಿ ನಿನಗಿಲ್ಲ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ನೀನು ಸಿನಿಮಾನೇ ಅಲ್ಲ, ಮುಂದಕ್ಕೆ ಹೋಗ್ತಾ ಇದನ್ನ ಸರಿಪಡಿಸೋದು ನಮ್ಗೆ ಗೊತ್ತು. ತಮಿಳ್ನಾಡು ಇವತ್ತವರೆಗೂ ಯಾವೊಬ್ಬ ನಟ ನಟಿರು ಕೂಡ ಒಬ್ರು ಧ್ವನಿ ಎತ್ತಿಲ್ಲ, ಇವನ ವಿರೋಧ ಮಾಡಿಲ್ಲ ಅಂದ್ರೆ ಅವ್ರು ನಾಚಿಕೆ ಆಗಲ್ವಾ? ಅವ್ರ ಸಿನಿಮಾಗಳೆಲ್ಲ ಇಲ್ಲಿ ಓಡುತ್ತಲ್ಲ, ನಾಚಿಕೆ ಆಗಲ್ಲ ಅವ್ರಿಗೆ? ಅದ್ರಲ್ಲೇ ನಮ್ಮವರು ಯಾರವರು ಕಿಶೋರ ಕಿಶೋರು ಎಲ್ಲಾರು ಹಿಂಗ್ ಕೈಯಲ್ಲಿ ಹಿಂಗ್ ಊಟ ಮಾಡಿದ್ರೆ ಆ ಯಪ್ಪನ ಹಿಂದೆಯಿಂದ ತಿಂತಾನೆ. ಒಂದ್ ಪಿಕ್ಚರ್ ಓಡಿಲ್ಲ ಒಂದು ಅವಿವೇಕಿ ಇವತ್ತು ತಮಿಳ್ನಾಡು ಪರವಾಗಿ ನಿಂತಿದ್ದಾನೆ. ಯಾಕೆ? ಅಲ್ಲಿಂದ ಎಂಜಿಲನ್ನ ತಿಂತಾನೆ, ಇಲ್ಲಿ ಅವನಿಗೆ ಚಾನ್ಸ್ ಇಲ್ಲ ಅನ್ಬಿಟ್ಟು. ಕಿಶೋರ ನಿನಗೆ ಜನ್ಮ ಕೊಟ್ಟಿದ್ದು ಇಲ್ಲಿ ಕರ್ನಾಟಕದಲ್ಲಿ, ನಿನ್ಗೆ ಭವಿಷ್ಯ ಕೊಟ್ಟಿದ್ ಕರ್ನಾಟಕ. ಕಿಶೋರ್, ನಿನ್ ಜೀವದಾನ ಮಾಡಿ ನಿನ್ಗೊಂದು ಹೆಸರು, ನೀನ್ ಬೆಳೆಸಿದ ಮೇಲೆ ನೀನ್ ಅವ್ರು ಕರೆದಿರೋದು. ಅಲ್ಲಿ ರಜನಿಕಾಂತ್ ಅವ್ರು ಇವ್ರದ್ದು ಫಿಲಮ್ ಅಲ್ಲಿ ನೀನ್ ಮಾಡಿಬಿಟ್ಟಿದ್ದೆ, ನಿನ್ಗೇನ ಹೇಳಿ ಕೊಂಬೇನಾ? ಕಿಶೋರ್, ನಿನಗೆ ತಕ್ಪಾಠ ಕಲ್ಸ್ಬೇಕಾದ ಕನ್ನಡಿಗರು ಇಲ್ಲಿಂದ ಅನ್ನ ತಿಂದು ಅವ್ರಿಗೆ ನೀವೇ ತೆಗಿದ್ಯಾ, ಅವ್ರ ಎಂಜಿಲ್ ಅನ್ನ ತಿಂದು ನೀನು ಇಷ್ಟ ಮಟ್ಟಕ್ಕೆ ಮಾತಾಡ್ತಾ ಇದ್ಯಾ. ಅವಿವೇಕಿ ಸಮರ್ಸ್ಕೊಂತ ಅವನ್ನ ಕಮಲಾಸನ್ನ ನೀನು ಏನಂತ ಸಮರ್ಸ್ಕೊಂತ ಇದ್ಯಾ? ಅವ್ರು ಹೇಳಿದ್ರೆ ತನಿಖೆ ಮಾಡಕ್, ಅವನೇನು ದೊಡ್ಡ ಪಂಡಿತನೇನಾ ಅವ್ನು? ಕಮಲಾಸನ್ ದಡ್ಡ ಅವನೇನ್ ಹೇಳಿದ್ರು ನಾವ್ ಅದ್ರ ಬಗ್ಗೆ ತನಿಖೆ ಮಾಡ್ಬೇಕೇನಾ? ಅವನಿಗೇನ್ ಗೊತ್ತು? ಫಸ್ಟ್ ನಿನಗ್ ಗೊತ್ತೇನಾ? ನೀನು ಇಡೀ ಪ್ರಪಂಚನೇ ಒಂದ್ ಕಡೆನ, ನೀನೇ ಒಂದ್ ಕಡೆ ಅಂತ ನೀನು ತಿಕ್ಕಲ್ ನನ್ ಮಗ ನೀನು. ಕಿಶೋರ್, ನೀನ್ ನಾಳೆಗೆ ಇದ್ಯಾ ನಮ್ ಪರವಾಗಿ ನಿಂತ್ಕೋ, ಅವ್ರ ಪರವಾಗಿ ತೊಳಗೋಗ ನೀನು ತಮಿಳ್ನಾಡಿಗೆ. ಇಲ್ಲಿ ಯಾವನ ಇಲ್ಲಿ ಯಾಕಿದ್ಯಾ? ತೊಳಗೋಗಿ ಇಲ್ಲಿಂದ.
ನೇರವಾಗಿ ಎಚ್ಚರಿಕೆ ಕೊಡ್ತೀನಿ. ಕಿಶೋರ್, ಬಾಲ ಮುದುರ್ಕೊಂಡು ಹಿಂಗಿರ್ಬೇಕು ಹಂಗಿರೋ. ಕನ್ನಡಿಗರು ಇಲ್ಲೇ ತಿನ್ನಿ, ನಮ್ಗೆ ನೀನು ಬೆನ್ನಿಂದ ಚೂರಿ ಹಾಕಂತ ಕೆಲಸ ಮಾಡಿದ್ರೆ ನಿನಗೆ ತಕ್ಪಾಠ ನಾವು ಕರವೇ ರಕ್ಷಣಾ ವೇದಿಕೆ ಶಿವರಾಮೇಗೌಡರು ಬಣ ನಿನ್ಗೆ ಮಾಡ್ತೈತೆ. ಇಲ್ಲೇ ಓಡಾಡ್ಬೇಕು ನೀನು, ಇಲ್ಲಾಂದ್ರೆ ಬಿಟ್ಟು ಹೋಗ್ತಾರ ತಮಿಳ್ನಾಡಿಗೆ. ನೀನ್ ಯಾವನ್ ಕೇಳ್ದ? ಹೋಗಿ ಮಾಧ್ಯಮದವ್ರು ಅವನ ಹತ್ರ ಇಕ್ಕಕ್ ಹೋಗ್ಬಿಡಿ. ಅರೇ ಹುಚ್ಚಿಂತ ಹೋಗಿ ನೀವೇನಕ್ಕೆ ಪ್ರಕ್ರಿಯೆ ಕೇಳ್ತೀವ ನೀವು? ಕೇಳಕ್ ಹೋಗ್ಬಿಡಿ. ಅವನಿಗೆ ಕಿಶೋರ್ಗೆ ತಕ್ಪಾಠ ಕಳಿಸ್ತೀವಿ. ನಿನ್ಗೆ ಅಷ್ಟು ಇಷ್ಟನಾ? ಕಮಲಾಸಂದ್ ಹೋಗಿ ಅವ್ರ ಮನೆಗೆ ಹೋಗಿ ಉಣ್ಣು, ಇಲ್ಲಿ ಬಿಡು ಜಾಗನ. ನೀನ್ ಯಾವನ ಕೇಳ್ತಾ ಇಲ್ಲ, ಖಾಲಿ ಮಾಡ ಕರ್ನಾಟಕನ. ಸಮರ್ಸ್ಕೊಡ್ತೀಯ ಅವನ್ನ ತಮಿಳ್ನಾಡವ್ರಿಗೆ. ರಮ್ಯಾ ಅವ್ರು ಅಷ್ಟೇ. ರಮ್ಯಕ್ಕ, ನಿಮ್ಗೆ ಶೋಭೆ ತರ ಅಂತದಲ್ಲ. ನಿಮ್ಗೆ ನೆಲ ಜಲ ನಾಡು ನುಡಿ ಇದ್ರ ಮೇಲೆ ಸ್ವಲ್ಪ ಕಿಂಚಿತ್ತು ನಿಮ್ಗೆ ಗೌರವ ಇಲ್ಲ. ನಿಮ್ಗೆಲ್ಲಾ ಸ್ಥಾನಮಾನ ಕೊಟ್ಟು ರಾಜಕೀಯದಲ್ಲಿ ಎಲ್ಲ ತಗೊಂಡು ಇವತ್ತು ಕನ್ನಡ ನಿಮ್ಗೆ ಬೇಡ, ಕನ್ನಡಿಗರು ಬೆಳೆಸಿದ ಕನ್ನಡಿಗರು ಇವತ್ತು ನಿಮ್ಗೆ ಕನ್ನಡಿಗರು ಬೇಡ. ರಮ್ಯಕ್ಕ ಅವ್ರಿಗೆ ತಮಿಳ್ನಾಡು ಬೇಕು. ಕಮಲಾಸನ್ಗೂ ನಿಮ್ಗೆ ಏನ್ ಸಂಬಂಧ? ಪಿಕ್ಚರ್ ಮಾಡಲು ಅಲ್ಲಿ ಮಾಡಿದ್ರು, ತಮಿಳಾಗ ಮಾಡ್ದೆ, ಅಲ್ಲೂ ಮೂಲೆ ಗುಂಪಾದೆ, ಇಲ್ಲೂ ಮೂಲೆ ಗುಂಪಾದೆ, ರಾಜಕೀಯದಲ್ಲೂ ಮೂಲೆ ಗುಂಪಾದೆ. ಇವತ್ತು ಕನ್ನಡಿಗರ ವಿರುದ್ಧ ಯಾವನೊಬ್ರು ಮಾತಾಡೋ ಅವನ ಪ್ರಶ್ನೆ ಮಾಡಕ್ ನಿಮ್ಗೆ ಅರ್ಹತೆ ಇಲ್ಲ. ಕನ್ನಡಿಗರ ಮೇಲೆ ಇದು ಬೆಳೆಸಬಾರ್ದು ಅಂತ ಹೇಳ್ತೀವ. ಶಿವಣ್ಣ ಅವ್ರು ಕೂಡ ಇವಾಗ ಸಹ ಡಬಲ್ ಸ್ಟ್ಯಾಂಡಲ್ ಇದಾರೆ. ಅವರು ದಿಟ್ಟ ನಿರ್ಧಾರ ತಗೊಂಡು ಅವ್ರು ಕೇಳಿದ್ರೆ ಕ್ಷಮಾಪಣೆ ಕೇಳ್ತಾನೆ. ನಾವೇನು ಕ್ಷಮಾಪಣೆ ಕೇಳುವಾಗ ಬೇಡ್ಕೊಬೇಕಣ್ಣ ಅವನ್ನ? ಬೇಡ ಬಿಡಿ, ಅವ್ನ ಸಿನಿಮಾನ ಬೇಡ, ಯಾವ್ದು ಬೇಡ. ಕನ್ನಡಕ್ಕೆ ಯಾರೇ ಅವಮಾನ ಮಾಡಿದ್ರು ನಾವು ಸಹಿಸಲ್ಲ. ಕರ್ನಾಟಕದಲ್ಲಿ ಕನ್ನಡ ತಾಯಿ ಮಕ್ಳು ಬಂಜಾಲ 6 ಕೋಟಿ ಮಕ್ಳು ಕನ್ನಡ ತಾಯಿ ಮಕ್ಳೇ. ಯಾರಿಗೋ ಕರ್ನಾಟಕನ ಯಾರೋ ಹೇಳಿದ್ರೆ ಆಗತ್ತೆ, ಅವ್ನು ಹೇಳಿದ್ರೆ ಆಗತ್ತೆ ಅನ್ಬಿಟ್ಟು ಅಡಮಾನ ಹಾಕಿಲ್ಲ, ಲೀಸ್ಗೆ ಹಾಕಿಲ್ಲ. ಪ್ರತಿಯೊಬ್ರು ನೀವು ನಾವು 6 ಕೋಟಿ ಜನನು ಕನ್ನಡಿಗರು ಭುವನೇಶ್ವರಿ ತಾಯಿ ಮಕ್ಳೇ. ಯಾರೋ ನಮ್ಗೆ ನಿಮ್ ಸುಮ್ಮನೆ ಬಿಡಿ ಎಳಿಬಾರ್ದು ಅನ್ನಕ್ಕೆ ಯಾವನ್ಗೇನು ಅಧಿಕಾರ ಕೊಟ್ಟಿಲ್ಲ. ತಾಕತ್ತಿದ್ರೆ ಶಾಲಾ ಕಂಡು ಬಂದು ಹೋರಾಟಕ್ಕೆ ಇಳಿಲಿ. ಹಿಂದೆ ಮುಂದೆ ಅವೆಲ್ಲ ಕತೆ ಬೇಡ. ಇವಾಗ ಏನಾಯ್ತೋ ಅದು ಕೇಳಿ ಮುಂದೆ ನುಗ್ಗದ್ ನೋಡ್ರಿ. ಚಿತ್ರನಟರಲ್ಲ ಬೆನ್ನಿಂದ ಮುಚ್ಚಿಕೊಂಡು ಮಾಧ್ಯಮದಲ್ಲಿ ನೋಡ್ಕೊಂಡು, ಮನೆಗೆ ಮಾಧ್ಯಮದಲ್ಲಿ ಬರಂತ ನೋಡ್ಕೊಂಡು ಕಾಲಹರಣ ಮಾಡ್ತಾ ಇದೀವಿ. ಏನೋ ಸಿನಿಮಾ ಉಪನ್ಯಾಸ ಕೈ ಮುಗಿಯೋದು ನೋಡಿ. ಕನ್ನಡಿಗರು ಬೆಳೆಸ್ಬೇಕು, ಬೇಡ್ತೀವ ಭಿಕ್ಷೆ ಬೇಡ್ದಂಗೆ. ಇವಾಗ ಅವ್ರು ಭಿಕ್ಷೆ ಬೇಡಿ ನಿಮ್ಗೆ ಸಾಕವ್ರಲ್ಲ, ನಿಮ್ ಏರ್ತಿಗಳು ಬಂದು ಬೀದಿಗೆ ನಿಂತ್ಕೊಂಡು ಹೋರಾಟ ಮಾಡ್ರಿ. ಮಾನ್ಗೆಟ್ಟವ ಇವೆಲ್ಲ ನೀವು ಸಿನಿಮಾ ಇದುಗಳು. ನೀವೇನಿರೋ ಡ್ಯೂಟ್ಗೆ ಲಾಯ್ಕ್ ಇವ್ರು ರಿಯಲ್ ಆಗ ನಮ್ಮಂಗ್ ಬರ್ರಿ. ನಾವು ಸಾಯೋವರೆಗೂ ಹೀರೋ ತರ ಓಡಾಡ್ತೀವಿ. ನಟರು ನಾವು ಈ ತಾಯಿಗೆ ಕೆಲಸ ಮಾಡ್ತಾ ನಟರು, ನಿಜವಾದ ನಟರು ನಾವು. ನಿಮ್ಮಂತ ಡೋಂಗಿ ನಟರಲ್ಲ. ನೀವಂತ ಏನೋ ಬೋಟಡ್ಗೆ ಸುಮ್ಮನೆ ಬೋಗಸ್ಗಳು ಇವರು. 100 ಜನ ಹೊಡೆಯೋದಲ್ಲ ರೀ. ಕನ್ನಡಕ್ಕೆ ತಂದೆ ಆದ ಸ್ಥಾನಮಾನ ಇದೆ, ಕನ್ನಡಕ್ಕೆ ತಂದೆ ಆದ ಬಾವುಟ ಇದೆ, 8 ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿದೆ. ತಮಿಳಿಗೆ ಏನ್ ಸಿಕ್ಕಿದೆ? ನಮ್ದ ಸ್ಥಾನಮಾನ ಇದೆ. ತಗ್ಗಿ ಬಗ್ಗೆ ಕಮಲಾಸ ನಡೀಬೇಕು. ಇನ್ನ ಪ್ರತಿಯೊಬ್ರು ತಮಿಳ್ನಲ್ಲಿರುವಂತ ನಟ ನಟಿಯರ್ಗೆ ಹೇಳ್ತೀನಿ, ನಮಗ್ ತಗ್ದಂಗಿದ್ರೆ ನಿಮ್ ಫಿಲಮ್ಗಳು ಇಲ್ಲಿ ಓಡ್ತವೆ. ಇಲ್ಲ ಅಂದ್ರೆ ನಿಮ್ ಫಿಲಮ್ಗಳು ನಿಲ್ಸೋದು ನಮ್ಗೆ ಗೊತ್ತು. ಹಿಂಗೆ ಅನ್ಬಿಟ್ಟು ಮಾಡಿ ನೋಡಿಸ್ತೀವಿ. ಮುಂದಿನ ದಿನಗಳಲ್ಲಿ ಸರ್ಕಾರ ಎಚ್ಚೆತ್ಕೊಂಡು ಒಂದು ಜವಾಬ್ದಾರಿ ಬಂದು ನಿಲ್ಸ್ಬೇಕು ಇದನ್ನ ಅಷ್ಟೇ. ನಂತರ ನಿರ್ಧಾರ ಅದು ಅವನು ನೋಡಿ. ರಾಜ್ಕುಮಾರ್ ಅವ್ರು ಹೇಳಿದ್ದಾರೆ ಕ್ಷಮಾಪಣಕ್ಕಿಂತ ಇದಿಲ್ಲ ಅನ್ಬಿಟ್ಟು. ನಾನು ಅಂದವನು ಇಲ್ಲ ಸರ್, ನಾವ್ ಹೇಳ್ತಾ ಇರೋದು ಅವನು ಕ್ಷಮಾಪಣೆ ಕೇಳಂಗಿಲ್ಲ. ಬೇಡ. ಏನಂದ್ರೆ ಏನ್ ವಾಣಿಜ್ಯ ಮಂಡಳಿ ಗಡುವು ಕೊಟ್ಟಿದ್ದು 2 ದಿವಸ ಗಡುವಲ್ಲಿ ಅವ್ನು ಯಾವ್ದೇ ರೀತಿ ಕ್ಷಮಾಪಣೆ ಕೇಳಿಲ್ಲ. ಕೇಳಿದ್ರು ನೆಕ್ಸ್ಟ್ ನಮ್ ರಾಜ್ಯಾಧ್ಯಕ್ಷರೆಲ್ಲ ಮುಖಾಂತರ ಮಾತಾಡಿ ಅವ್ನಿಗೇನ್ ದಿಟ್ಟವಾಗಿ ನಾವು ಉತ್ತರ ಕೊಡ್ಬೇಕು ಅದು ಕೊಡ್ತೀವಿ. ನಮ್ಗೆ ಪಬ್ಲಿಸಿಟಿ ಮುಖ್ಯ ಅಲ್ಲ. ನಮ್ಮ ಮುಖ್ಯ ಕನ್ನಡಕ್ಕೆ ಧಕ್ಕೆ ಆದ್ರೆ ನಾವು ಹೋರಾಟ ಮಾಡೇ ಮಾಡ್ತೀವಿ. ಆದ್ರೆ ನಮ್ಮ ಉದ್ದೇಶ ಅದಲ್ಲ. ಕನ್ನಡಕ್ಕೆ ಅವಮಾನ ಮಾಡೋದಕ್ಕೆ ನನ್ ತಪ್ಪಾಯ್ತು, ಕ್ಷಮೆ ಕೇಳಲೇಬೇಕು. ನಮ್ಮ ಕೇಳೋ ರೀತಿ ಇದೆ, ಅವೆಲ್ಲ ಕೇಳಿದ್ರೆ ನಾವು ಅವ್ನಿಗೆ ಬಿಡ್ತೀವಿ. ಇಲ್ಲ ಅಂದ್ರೆ ಅವ್ನ್ ಯಾವ್ದೇ ಸಿನಿಮಾನೋ ನಾವು ಬಿಡಲ್ಲ. ಇನ್ನ ಗೌರವಾಗಿರುತ್ತೆ ಅವ್ನಿಗೆ. ಇನ್ನ ಮುಂದಿನ ದಿವಸ ಸಿನಿಮಾ ನಿಂತ್ಬಿಡೋದು ಜೀವಮಾನದಲ್ಲಿ ಅವ್ನು ನುಸಿದವ್ರಿಗೂ ಈ ನೆಲದಲ್ಲಿ ಕಾಲಿಕ್ಕ ಬಿಡಲ್ಲ ನಾವು. ಕನ್ನಡ ತಾಯಿಗೆ ಮಂಡಿ ಊರ್ಲೇಬೇಕು ಅವನು. ಏನಾಗಿದೆ ಅಂದ್ರೆ ಕನ್ನಡದವ್ರಿಗೆ ಬೈಯೋದು, ಕನ್ನಡಕ್ಕೆ ಬೈಯೋದು, ಅವರು ಮೈನಾರಿಟಿ ಬರೋದು, ಇದೇ ಒಂದು ಸ್ಟಾಲಿಸ್ ಮಾಡ್ಕೊಂಡು ಒಂದು ಫೇಮಸ್ ಆಗ್ಬಿಡ್ತಾರೆ. ಮಾಡಿ ಖಂಡಿತ ಹೋರಾಟ ಮಾಡಿ ಆಗ್ರಹ ಮಾಡಿದ್ವಿ. ಬಟ್ ಅವರು ದ್ವಂದ್ವ ನಿಲುವು ತಗೊಂತಾರೆ. ಸರ್ಕಾರ ದ್ವಂದ್ವ ನಿಲುವು ತಗೊಂತಾರೆ. ಅವ್ರಿಗೆ ಯಾರು ನಟರು ಅವ್ರ ಪರವಾಗಿ ಪ್ರಚಾರ ಮಾಡಿರ್ತಾರೆ. ಕರ್ನಾಟಕದಲ್ಲಿ ಏನಾಗಿದೆ ಅಂದ್ರೆ, ಕರ್ನಾಟಕದಲ್ಲಿ ಕನ್ನಡಿಗರು ಶಾಂತಿ ದೂತರು, ಕ್ರಾಂತಿ ದೂತರು. ಆದ್ರೆ ನಮ್ಮ ಶಾಂತಿನ, ನಮ್ಮ ಪ್ರೀತಿ, ನಮ್ಮ ಕರ್ನಾಟಕದ ಮೇಲೆ ನಮ್ಗಿರೋ ಗೌರವನ ಈ ನೀಚರು ಕೆಲವರು ನಮ್ಮನ್ನ ಕೆಣಕಿ ಅವರು ಬಿಂಬಕ್ಕೆ ಬರ್ತಾವ್ರೆ. ಅದು ಬಿಟ್ರೆ ಯಾಕಂದ್ರೆ ನಮ್ಮ ಕರ್ನಾಟಕದ ಮೇಲೆ ಅಷ್ಟು ಒಲಿವಿದೆ. ರಾಜ್ಯಾದ್ಯಂತ ಕನ್ನಡ ಭುವನೇಶ್ವರ ಗೌರವ ಇಡೀ ಇಂಡಿಯಾದಲ್ಲೇ ಇಲ್ಲ ಬಾವುಟ.
ಈ ಬಾವುಟ ಹಾಕೊಂಡ್ರೆ ಪ್ರತಿಯೊಬ್ಬರು ಕನ್ನಡಕ್ಕೆ ಒಂದಕ್ಕೆ ಸ್ಥಾನ ಒಂದು ಮಾಡ್ತಾರೆ. ಕನ್ನಡದ ಕಂದ ಅನ್ನೋ ರೀತಿ ಶಾಲು ಹಾಕೊಂಡು ಹೋರಾಟಕ್ಕೆ ಇಳಿದ್ರೆ ಇದೇ ನಮ್ಗೆ ಅಸ್ತ್ರ, ನಮ್ಗೆ ಆಯುಧನೇ ಇದು ಶಾಲು. ಅದರಿಂದ ನಮ್ಮನ್ನ ಕೆಣಕಿ ದೊಡ್ಡ ಮನುಷ್ಯ ಹಾಕೋರೆ ಆ ದೊಡ್ಡ ಮನುಷ್ಯರಿಗೆ ಕಾಲು ಕೈ ಮುರಿಯುವಂತ ತಾಕತ್ ಕನ್ನಡಿಗರಿಗೆ ತಕ್ಕಪಾಠ ಕೊಡ್ತೀವಿ ನಾವು. ನಾಡದ್ರೋಹಿ ಕಮಲ್ ಹಾಸನ್ಗೆ ಕರ್ನಾಟಕ ರಕ್ಷಣಾ ವೇದಿಕೆಗೆ ರಾಜ್ಯಾಧ್ಯಕ್ಷ ಶಿವರಾಮೇಗೌಡರಿಗೆ, ಕರ್ನಾಟಕ ರಕ್ಷಣಾ ವೇದಿಕೆಗೆ ಶಿವರಾಮೇಗೌಡರಿಗೆ ಧಿಕ್ಕಾರ ಧಿಕ್ಕಾರ, ಕಮಲಾಸನ್ಗೆ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ, ಕಮಲಾಸನ್ಗೆ ಧಿಕ್ಕಾರ. ಕಡೆ ಯಾರು ಮ್ಯಾನೇಜ್ಮೆಂಟ್ ಯಾರು ಮ್ಯಾನೇಜರ್ ಕರೆಯಪ್ಪ. ಯಾರು ಮ್ಯಾನೇಜ್ಮೆಂಟ್